ಸಂತೋಷ ಸಡಗರದಿಂದ ಬರುವೋಳು ನೀನು ಪಲ್ಲಕ್ಕಿಯಲ್ಲಿ ಏರಿಕೊಂಡು ಸಂಗಡಿಗರನ್ನು ಒಡಗೂಡಿಕೊಂಡು ನಗು ನಗುತ್ತಾ ಇರುವವಳು ನೀನು ಅಲ್ವೇ? ಆದ್ರೆ ಇವತ್ತು ಹಾಗಲ್ಲ, ಬೇಸರದಿಂದ ಬಂದಿದೆಯಲ್ಲ, ಏನು ಕಾರಣ ನನ್ನನ್ನು ಹೇಳುವೆಯಾ ನೀನು? ನಾನು ಬಂದಾಗ ಆಶ್ಚರ್ಯವಾಗಿ ಕಂಡಿರಬಹುದು ನಿಮಗೆ. ಆದ್ರೆ ನಾನು ಈ ರೀತಿಯಾಗಿ ಬರುವುದಕ್ಕೆ ಕಾರಣ ನೀವೇ ಆಗಿ ಬಿಟ್ಟಿದ್ದೀರಿ. ಲೋಕ ಕಲ್ಯಾಣವಾಗಿ ಸದಾಕಾಲ ದುಡಿಯುವಂತ ನೀವು ಮನೆಯ ಕಲ್ಯಾಣದ ಕುರಿತಾಗಿ ಆಲೋಚನೆ ಮಾಡಿದ್ದೀರಾ ಎಂದಾಗಿ ಆಲೋಚನೆ ಕೇಳುದು ನಾನು. ಬರುವಾಗ ಒಬ್ಬಳೇ ಬಂದಿದ್ದೇನಾ? ಹೌದು. ಬದಲಾದಂತ ಮನ್ಮಥ ಬಂದಿದ್ದಾನೆ. ಮನ್ಮಥನ ಕರ್ಕೊಂಡು ಬಂದಿದ್ದೀನಿ. ಓದಿದ್ದಾನೆ ನಾವು ಮನ್ಮಥ ಇವನ. ಹೌದೌದು. ಹೌದು. ಏನಂತೆ ಮನ್ಮಥನಿಗೆ? ಏನಲ್ಲ, ಈಗಾಗ್ಲೇ ಅವ ಬಾಲ್ಯವನ್ನು ಕಳೆದಾಗಿದೆ. ದೊಡ್ಡವನಾಗಿದ್ದ. ಯೌವನದ ಹೊತ್ತಿಗೆ ಕಾಲಿಟ್ಟ ಅಂತ ಹೇಳುದು. ಅಂತ ಮಗನಿಗೆ ಯೋಗ್ಯರಾದಂತ ಕನ್ಯೆಯನ್ನು ತಂದು ಯಾವಾಗ ಮದುವೆ ಮಾಡುವುದಂತ ಕೇಳ್ತಾ ಇದ್ದೇನೆ. ಸಣ್ಣವಲ್ಲ, ದೊಡ್ಡವನಾಗಿದ್ದಾನೆ. ಹೆತ್ತವರಿಗೆ ಹೆಗ್ಗಣ ಉದ್ದಂತ ಹೇಳ್ತಾರೆ. ಹಾಗೆ ದೊಡ್ಡವನಾಗಿದ್ದಾನೆ ಅಲ್ವೇ? ಭುಜ ತೆತ್ತರಕ್ಕೆ ಬೆಳೆದಿದ್ದಾನೆ. ಮದುವೆ ಆತನಿಗೆ ಎಷ್ಟು ಬೇಗ ಮದುವೆ ನೋಡು. ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ. ಮತ್ತೆ ಲೋಕ ಕಲ್ಯಾಣವನ್ನ ಗುರಿ ಆದ್ರೂ ಕೂಡ ನನ್ನ ಮನೆಯ ಬಗ್ಗೆ ಚಿಂತೆ ಇಲ್ಲ ಎಂಬುದಾಗಿ ಚಿಂತಿಸಬೇಡ. ಮತ್ತೆ ಆದ್ರೆ ಅವನ ಮುಖವನ್ನು ಸರಿಯಾಗಿ ಗಮನಿಸಿದ್ದೇನೆ. ಏನಾಯ್ತು? ಎಷ್ಟೊಂದು ಸ್ಫುರದ್ರೂಪಿಯಾಗಿದ್ದಾನೆ. ನನ್ನ ಮಗ ಚಂದವ ಅಲ್ವೇ? ಅಂಥದ್ದೇ ಚಂದವರ ಹುಡುಗಿ ಆಗ್ಬೇಕಲ್ಲ, ಹುಡುಕಾಟದಲ್ಲಿದ್ದೇನೆ. ಆದ್ರೆ ಒಂದು ಇನ್ನು ಹೆಚ್ಚಿಗೆ ದಿನ ಹೋಗುವುದಿಲ್ಲ. ಮತ್ತೆ ಕೇವಲ 8 ದಿನದ ಒಳಗೆ ನಮ್ಮ ಮಗನ ಮನ್ಮಥನಿಗೆ ನಾನು ಮದುವೆ ಮಾಡಿಸ್ತೇನೆ. ಸಂತೋಷ ಆಯ್ತು ಸ್ವಾಮಿ. ಅಂತ ಶುಭ ಗಳಿಗೆಯ ನಿರೀಕ್ಷೆ ನಾವೆಲ್ಲರೂ ಇರೋಣ ಅಂತ ಕೇಳಿ ಹಾಗೆ ಗಜವದನ